ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ಪಾಕಶೃಂಗಾರದ ಅಡ್ಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ ನಾನು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂತ ಒಂದು ಸ್ಪೆಷಲ್ ಟೊಮೆಟೊ ಸಾರ್ ರೆಸಿಪಿ ಶೇರ್ ಮಾಡಕತ್ತೀನ್ರಿ. ಬರೀ ರೈಸ್ ಚೂಡಿ ಅಷ್ಟ ಅಲ್ದ ಚಪಾತಿ, ಜೋಳದ ರೊಟ್ಟಿ ಮತ್ತ ಬಿಸಿ ಬಿಸಿ ಇಡ್ಲಿ ಜೊತೆನೂ ತಿನ್ಬೋದು. ಮೊದಲ ನಾ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡೇನ್ರಿ. ಇದ್ರಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕತ್ತೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ, ತುರಿದಿದ್ದು ಒಣ ಕೊಬ್ಬರಿ. ಇದು ಹಸಿ ಕೊಬ್ಬರಿ ತಗೋಬೇಡ್ರಿ, ಇದಕ್ಕೆ ಒಣ ಕೊಬ್ಬರಿನ ಬೇಕು. ಈಗ ಇದನ್ನ ನೈಸ್ ಹಂಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ, ಹಿಂಗ ಇದನ್ನ ನೈಸ್ ಹಂಗೆ ಪುಡಿ ಮಾಡ್ಕೊಂಡ್ ಬಂದೆ. ನೆಕ್ಸ್ಟ್ ಈಗ ಇದ ಪುಡಿ ಒಳಗ ಒಂದು 2 ಟೊಮೆಟೊನ ಕಟ್ ಮಾಡಿ ಹಾಕತ್ತೀನಿ. ಈಗ ಇದನ್ನ ಮತ್ತೆ ನೀರ್ ಹಾಕ್ಲಾರ್ದನ್ನ ರುಬ್ಕೊಂಡ್ ಬರ್ತೀನಿ. ನೀರ್ ಹಾಕ್ಬಾರ್ದು. ಈಗ ನೋಡ್ರಿ, ಮಿಕ್ಸಿ ಹಾಕೊಂಡ್ ಬಂದೆ. ಹೆಂಗಾಗೈತಿ, ಇಷ್ಟ ಇದು ಗಟ್ಟಿರ್ಬೇಕು. ಬಾಳ್ ನೀರ್ ಹಾಕಕ್ ಹೋಗ್ಬಾರ್ದು. ನೈಸ್ ಹಂಗೆ ರುಬ್ಬಿರ್ಬೇಕು, ಗಟ್ಟಿರ್ಬೇಕು. ನೀರ್ ಹಾಕಕ್ ಹೋಗ್ಬಾರ್ದು. ನೋಡ್ರಿ ಎಷ್ಟ್ ಚಂದ ಆಗೈತೆ. ಎಷ್ಟು ಸಣ್ಣ ಆಗೈತಲ್ಲ ಇಷ್ಟು ಸಣ್ಣ ಆಗ್ಬೇಕು. ಈಗ ಒಂದು ಪಾತ್ರೆ ಬಿಸಿ ಮಾಡಕ್ಕಿಟ್ಟು ಒಂದು 2 ಚಮಚದಷ್ಟು ಎಣ್ಣೆ ಹಾಕಕತ್ತೀನಿ. ಎಣ್ಣೆ ಸರಿಯಾಗಿ ಬಿಸಿ ಆದ್ಮೇಲೆ 1 ಚಮಚದಷ್ಟು ಸಾಸಿವೆ ಹಾಕಿದೆ. ಆಮೇಲೆ 1 ಚಮಚ ಜೀರಿಗೆ ಹಾಕಕತ್ತೀನಿ. ಆಮೇಲೆ ಒಂದು 2 ಒಣಮೆಣಸಿನ್ಕಾಯಿನ ಮುರಿದು ಹಾಕಕತ್ತೀನಿ. ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕಕತ್ತೀನಿ. ನೀವೇನ್ರಿ ಬೆಳ್ಳುಳ್ಳಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಬರೀ ಶುಂಠಿ ಹಾಕಿದ್ರು ನಡಿತೈತಿ. ಈಗ ಇದನ್ನ ಸಣ್ಣ ಉರಿ ಒಳಗ ಸ್ವಲ್ಪ ಹೊತ್ತನ ಹುರಿತೀನಿ. ಸ್ವಲ್ಪ ಇದ್ರ ಹಸಿ ವಾಸನೆ ಹೋಗೋತನ ಹುರಿದ್ರೆ ಸಾಕು. ನೋಡ್ರಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಚಲೋ ತಂಗ ಹುರಿದೈತಿ. ನೆಕ್ಸ್ಟ್ ಇದ್ರಾಗ ನಾನು ಉಳ್ಳಾಗಡ್ಡಿ ಹಾಕಕತ್ತೀನಿ. ಒಂದು ಸಣ್ಣ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕಕತ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿನ ಫುಲ್ ಮೆತ್ತಗಾಗುತ್ತನ ಚಲೋ ತಂಗೆ ಹುರಿಬೇಕು. ನೋಡ್ರಿ, ಈಗ ಉಳ್ಳಾಗಡ್ಡಿ ಚಲೋ ತಂಗ ಹುರಿದೈತಿ. ನೆಕ್ಸ್ಟ್ ಇದ್ರಾಗ ನಾವು ರುಬ್ಬಿದ್ವಲ್ರಿ ಪೇಸ್ಟ್ ಇತ್ತಲ್ಲ, ಇದು ಟೊಮೆಟೊ ಮತ್ತು ಪುಟಾಣಿ, ಕೊಬ್ಬರಿ ಅದನ್ನೆಲ್ಲ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತೀನಿ. ಈಗ ಮೊದಲ ಭಾಳ ನೀರು ಹಾಕ್ಬಾರ್ದ್ರಿ, ಸ್ವಲ್ಪ ಹಾಕಿ ಇದನ್ನ ಎಣ್ಣೆಗ ಚಲೋ ತಂಗಿ ಹುರಿಬೇಕು. ಯಾಕಂದ್ರೆ ಟೊಮೆಟೊದೆಲ್ಲ ಹಸಿ ಇರುತ್ತಲ್ರಿ, ಕೊಬ್ಬರಿ, ಟೊಮೆಟೊ, ಪುಟಾಣಿ ಪುಡಿ ಎಲ್ಲ ಹಸಿ ಇರುತ್ತಲ್ಲ, ಚಲೋ ತಂಗಿ ಇದನ್ನ ಎಣ್ಣೆಗ ಹುರಿಬೇಕು. ಆಮೇಲೆ ನಾವು ನೀರು ಹಾಕ್ಬೇಕು. ಸ್ವಲ್ಪ ತಳಕ್ ಅಂಟಿರ್ತೈತಿ, ನೋಡ್ಕೊಂಡು ಹುರಿರಿ. ತೀರಾ ತಳಕ್ ಏನ್ರ ಅಂಟಕತ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು. ಒಮ್ಮೆಲೆ ಭಾಳ ನೀರು ಹಾಕಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕುವಂತ ಮಿಕ್ಸ್ ಮಾಡ್ಕೊಂತ ಹುರಿಬೇಕು. ಎಣ್ಣೆಗೆ ಇದನ್ನ ಚಲೋ ತಂಗ ಹುರಿಬೇಕು, ಅಂದ್ರೆ ಸಾರು ಭಾಳ ರುಚಿ ಆಗತ್ತೆ. ಒಂದ್ 2 ನಿಮಿಷ 3 ನಿಮಿಷ ಹುರಿದ್ಮೇಲೆ ಈಗ ಇದ್ರಾಗ ನಾನು ಸಾರಿನ ಪುಡಿ ಹಾಕತ್ತೀನಿ. ಸಾರಿನ ಪುಡಿ, ಸಾಂಬಾರ್ ಪುಡಿ, ಇಲ್ಲ ಅಂತಂದ್ರೆ ನಿಮ್ ಕಡೆ ಏನ್ರಿ ಬೇರೆ ಪುಡಿ ಇತ್ತಂದ್ರೆ ಅದನ್ನ ಹಾಕೋಬಹುದು. ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಕತ್ತೀನಿ, ಸ್ವಲ್ಪ ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಇನ್ನೂ ಒಂದ್ 2 ನಿಮಿಷ ಚಲೋ ತಂಗೆ ಕುದಿಸ್ಬೇಕು, ಬೇಯಿಸ್ಬೇಕಿದ್ರಾಗ. ಸಾರಿನ ಪುಡಿ, ಸಾಂಬಾರ್ ಪುಡಿ, ಪಲ್ಯದ ಪುಡಿ ನಿಮ್ಮ ಹತ್ರ ಯಾವ್ದು ಇರುತ್ತಲ್ಲ ಅದನ್ನ ಹಾಕೋಬಹುದು. ಏನು ಇರ್ಲಿಲ್ಲ ಅಂತಂದ್ರೆ ಧನಿಯಾ ಪುಡಿ, ಜೀರಾ ಪುಡಿನೂ ಹಾಕೋಬಹುದು. ಅಚ್ಕಾರ ಪುಡಿ ಜೊತೆ ನೀವು ಧನಿಯಾ ಪುಡಿ ಮತ್ತು ಜೀರಾ ಪುಡಿನೂ ಹಾಕೋಬಹುದು. ಒಂದ್ 2-3 ನಿಮಿಷ ಇದನ್ನ ಚಲೋ ತಂಗೆ ಹುರಿಬೇಕು. ನೀವು ಇದನ್ನ ಚಪಾತಿ ಇಲ್ಲ ಅಂತಂದ್ರೆ ರೊಟ್ಟಿ ಜೊತೆ ತಿನ್ಬೇಕಪ್ಪ ಅಂತಂದ್ರೆ ಈ ಸ್ಟೇಜ್ನಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಗ್ರೇವಿ ತರ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ರೈಸ್ ಚೂಡಿ, ರಸಮ್ ಇಲ್ಲ ಟೊಮೆಟೊ ಸಾರ್ಗತ್ಲೆ ಬೇಕಂತಂದ್ರೆ ಜಾಸ್ತಿ ನೀರ್ ಹಾಕೋಬಹುದು. ಈಗ ಇದು ಚಂದಂಗ್ ಹುರಿದೈತ್ರಿ. ನೆಕ್ಸ್ಟ್ ಅದ್ರಾಗ ನೀರ್ ಹಾಕಕತ್ತೀನಿ. ಅದ್ರಲ್ಲಿ ಏನ್ ಲಕ್ಷ ಇಡ್ಬೇಕಪ್ಪ ಅಂತಂದ್ರೆ ನಾವ್ ಇದಕ್ಕೆ ಬಿಸಿನೀರ್ ಹಾಕ್ಬೇಕು, ತಣ್ಣೀರ್ ಹಾಕ್ಬಾರ್ದು. ಸ್ವಲ್ಪ ನೀರ್ ಹಾಕೋಂತ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. ನೋಡಿ, ನಿಧಾನ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ನೀರ್ ಹಾಕೋಂತ ನಿಧಾನ ಮಿಕ್ಸ್ ಮಾಡ್ಬೇಕು. ಲಕ್ಷ ಇರ್ಲಿ, ತಣ್ಣೀರ್ ಹಾಕ್ಬೇಡ್ರಿ, ಬಿಸಿನೀರ್ ಹಾಕ್ರಿ. ನಿಮ್ಗ ಸಾರು ಎಷ್ಟು ತಿಳಿಬೇಕು, ಗಟ್ಟಿ ಬೇಕು ಅಂತ ನೋಡ್ಕೊಂಡು ಅದ್ರ ಪ್ರಕಾರ ನೀವು ನೀರ್ನ ಹೆಚ್ಚು ಕಡಿಮೆ ಹಾಕೋಬಹುದು. ಕೆಲವೊಬ್ಬರಿಗೆ ತಿಳಿ ಸಾರು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಸ್ವಲ್ಪ ಗಟ್ಟಿದ್ರೆ ಇಷ್ಟ ಆಗುತ್ತೆ. ಹಂಗ ನೀವು ನಿಮ್ ಪ್ರಕಾರ ನೀವು ನೋಡ್ಕೊಂಡು ನೀರು ಹಾಕೋಬಹುದು. ನೀವು ರೆಗ್ಯುಲರ್ ಏನ ಟೊಮೆಟೊ ಸಾರು ಮಾಡ್ಕೋತಿರಲ್ರಿ, ಅದಕ್ಕಿಂತ ಇದು ಭಾಳ ಈಡಾಗತ್ತೆ ಅಂದ್ರೆ ಒದಗುತ್ತೆ. 2 ಟೊಮೆಟೊ ಒಳಗೆ ನೋಡ್ರಿ ಇಷ್ಟ ಆರಾಮ್ಸೆ ಒಂದು 4-5 ಮಂದಿಗೆ, 6 ಮಂದಿ ಆರಾಮ್ಸೆ ಆದ್ರಾಗ ಊಟ ಮಾಡ್ಬೋದು. ಸೊ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡ್ರಿ. ಯಾವಾಗ್ಲೂ ಸೇಮ್ ಅದ ಟೊಮೆಟೊ ಸಾರು, ರಸಮ್ಮು, ಸಾಂಬಾರು ಹಿಂಗೆಲ್ಲ ತಿಂದು ಬ್ಯಾಸ್ರ ಆಗಿತ್ತು ಅಂದ್ರೆ ಈ ಟೊಮೆಟೊ ಸಾರನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಗತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗ್ತೈತ್ರಿ. ಹಂಗಾಗಿ ಇದನ್ನ ಮೊದ್ಲ ನಾವು ಭಾಳ ಗಟ್ಟಿ ಆಗೋತನ ಕುದಿಸ್ಬಾರ್ದು.
ಆಮೇಲೆ ಸ್ವಲ್ಪ ನೀರು ಜಾಸ್ತಿನ ಹಾಕ್ರಿ, ಯಾಕಂದ್ರೆ ಕುದ್ದ ಮೇಲೆ ಇದು ಗಟ್ಟಿ ಆಗತ್ತಲ್ಲ, ಹಂಗಾಗಿ ಮೊದಲ ನೀರನ್ನ ಜಾಸ್ತಿ ಹಾಕೊಂಡು ಕುದಿಸ್ರಿ. ಅವಾಗವಾಗ ಮಧ್ಯ ಅದನ್ನ ಮಿಕ್ಸ್ ಮಾಡ್ಕೊಂತಿರ್ರಿ, ಇಲ್ಲ ಅಂತಂದ್ರೆ ಇದು ತಳಕ್ ಕಂಟ್ಕೊಳುತ್ತ. ಇದ್ರಾಗ ನಾವು ಪುಟಾಣಿ ಹಾಕಿರ್ತೀವಲ್ರಿ, ತಳಕ್ ಕಂಟ್ಕೊಂತಿರ್ತೀವಿ ಕೊಬ್ಬರಿ ಪುಟಾಣಿ. ಅದಕ್ಕೆ ಸ್ವಲ್ಪ ಇದನ್ನ ಕೈ ಆಡ್ಸ್ಕೊಂತಿರ್ಬೇಕು. ಚಲೋ ತಂಗ ಇದನ್ನ ಒಂದು 3-4 ನಿಮಿಷ ಕುದಿಸ್ಬೇಕು. ಈಗ ನೋಡ್ರಿ 2-3 ನಿಮಿಷ ಇದನ್ನ ಚಂದಂಗೆ ಕುದಿಸಿದೆ. ಸಾರೀಗ ಚಲೋ ತಂಗ ಕುದೈತಿ. ಒಂದ್ಸಲ ಇದನ್ನ ಟೇಸ್ಟ್ ಮಾಡಿ ನೋಡ್ರಿ, ಖಾರ ಉಪ್ಪು ಏನ್ರೆ ಹುಳಿ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಈಗ ಸ್ವಲ್ಪ ಹಾಕೋಬಹುದು. ಹುಳಿ ಕಮ್ಮಿ ಆಗಿದ್ರ ಹುಣಸೆಹಣ್ಣಿನ ರಸ ಹಾಕೋರಿ, ಇಲ್ಲ ಅಂತಂದ್ರೆ ನಿಂಬೆಹಣ್ಣಿನ ರಸ ಹಾಕೋರಿ. ಖಾರ ಕಡಿಮೆ ಆಗಿತ್ತಪ್ಪ ಅಂದ್ರೆ ಖಾರ ಪುಡಿ ಹಾಕ್ರಿ. ಹುಳಿ ಭಾಳ ಅನ್ಸ್ತಂದ್ರ ಸ್ವಲ್ಪ ಬೆಲ್ಲ ಹಾಕೋಬಹುದು. ಈಗ ಇದನ್ನ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗೈತ್ರಿ, ಅದಕ್ಕೊಂಚೂರು ಉಪ್ಪು ಹಾಕಕತ್ತೀನಿ. ಸರಿಯಾಗಿ ಇದನ್ನ ಮಿಕ್ಸ್ ಮಾಡಿ ಈಗ ಗ್ಯಾಸ್ನ ಬಂದ್ ಮಾಡಾಕತ್ತೀನಿ ರೀ. ಗ್ಯಾಸ್ ಬಂದ್ ಮಾಡಿ ಇನ್ನೂ ಇದ್ರಾಗ 2 ಸಾಮಗ್ರಿ ಹಾಕ್ತೀನಿ. 1 ಚಮಚಿ ತುಪ್ಪ ಆಪ್ಷನಲ್ಲು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಭಾಳಷ್ಟು ಕೊತ್ತಂಬರಿ. ಸೊ ಫ್ರೆಂಡ್ಸ್, ಈಗ ಮಸ್ತ್ ಬಿಸಿ ಬಿಸಿ ಖಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಟೊಮೆಟೊ ಸಾರು ರೆಡಿ. ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅನ್ಕೊಂಡಿನಿ. ನೀವು ಒಂದ್ಸಲ ಈ ಸಾರನ್ನ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೆ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವಂಥ ಬೆಲ್ನ ಮರಿದನ್ನ ಕ್ಲಿಕ್ ಮಾಡ್ರಿ. ಥ್ಯಾಂಕ್ ಯು.